children, how are you all? I hope you are doing well at your home. Today we are going to read English Marigold English book for class 1st Unit 6 Lesson 2. ಹಿಂದಿನ ವಿಡಿಯೋದಲ್ಲಿ ಯೂನಿಟ್ 6 ಪೋಯಮ್ 1 ಇಫ್ ಐ ವರ್ ಆನ್ ಆ್ಯಪಲ್ ಅನ್ನೋದು ಪೋಯಮ್ ನಾವು ಕಂಪ್ಲೀಟ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ನಾವು ಅದೇ ಯೂನಿಟದು ಲೆಸನ್ 2 ಆರ್ ಟ್ರೀ ಸ್ಟಾರ್ಟ್ ಮಾಡ್ತೀವಿ. ಸೊ ಲೆಟ್ಸ್ ಬಿಗಿನ್. ಆರ್ tree. Listen and read. A little bird sees ripe fruit on a tree and eats a tasty berry. The bird flies tall and a berry seed falls. ಒಂದು ಸಣ್ಣದು ಪಕ್ಷಿ ಏನು ನೋಡ್ತದೆ, ಗಿಡದಲ್ಲೇ ಒಂದು ಕಾಯಿ ಆಗಿರೋದು ಹಣ್ಣಾಗಿದೆ. ಸೊ ರೈಪ್ ಅಂದ್ರೇನು, ರೈಪ್ ಫ್ರೂಟ್ ಅಂದ್ರೇನು, ಹಣ್ಣಾಗಿದ್ದು ಫ್ರೂಟು. ಸೊ ಅದು ಭಾಳ ಟೇಸ್ಟಿ ಬೆರಿ ಇರ್ತದೆ. ಆ ಟೇಸ್ಟಿ ಬೆರಿಯನ್ನು ಆ ಬರ್ಡ್ ತಿಂದು ಭಾಳ ಎತ್ತರಾಗಿ ಹಾರೋಗ್ತಿರ್ತದೆ. ಅವಾಗ ಅದ್ರ ಬಾಯಿದಿಂದ ಆ ಬೆರಿದ ಬೀಜ ತಳಗಡೆ ಬಿದ್ದುಬಿಡ್ತದೆ. ದ ರೈನ್ಸ್ ಹ್ಯಾವ್ ಕಮ್, ಹರಿ ಲೆಟ್ಸ್ ರನ್. ಮಳೆ ಬಂತು, ಹರಿ ಹರಿ ಅಂದ್ರೆ ಬೇಗನೆ ಎಲ್ಲರೂ ಓಡಿ ಹೋಗೋಣ, ಮಳೆ ಬಂತು. ಇಲ್ಲಾದ್ರೆ ನಾವು ಮಳೆಯಲ್ಲೇ ನೆನ್ಕೊಂಡ್ಬಿಡ್ತೀವಿ. ಕ್ಲೌಡ್ಸ್, ರೇನ್ ಆ್ಯಂಡ್ ಸನ್, ಮೋಡ, ಮಳೆ, ಆಮೇಲೆ ಸೂರ್ಯ. ಆರ್ ಪ್ಲಾಂಟ್ ಈಸ್ ಬೋರ್ನ್ ಅ ಲಿಟಲ್ ಒನ್. ಆ ಬೀಜ ತಳಗಡೆ ಬಿದ್ದುಬಿಟ್ಟಿರ್ತದಲ್ಲ ಮಕ್ಕಳೇ, ಅದು ಏನಾಗ್ತದೆ, ಆ ಥರನೇ ಮಳೆ, ಮೋಡ, ಗಾಳಿ, ಸೂರ್ಯನ ಬೆಳಕು ಇದು ಸಿಕ್ಬಿಟ್ಟು ಅದು ಏನಾಗ್ತದೆ, ಒಂದು ಸಣ್ಣದು ಅಗಿಯಲ್ಲೇ ಬೆಳ್ಕೊಂಡ್ಬಿಡ್ತದ. ನಾವು ಟ್ರೀ ಹಾಗೆ ಬೆಳೀತಾ ಅದು ಏನಾಗಿಬಿಡ್ತದೆ, ದೊಡ್ಡದು ಮರ ಆಗಿಬಿಡ್ತದ. ವಿತ್ ಬ್ರಾಂಚಸ್ ಲಾಂಗ್, ಆ ಮರದಲ್ಲೇ ಭಾಳ ಸ್ಟ್ರಾಂಗ್ ಇರೋದು ಕೊಂಬೆ ಬೆಳ್ಕೊಂಡ್ಬಿಡ್ತವ. ಕ್ರೋಸ್ ಆ್ಯಂಡ್ ಬರ್ಡ್ ಸಾಂಗ್, ಆ ಕೊಂಬೆ ಮೇಲೆ ಕಾಗಿ ಪಕ್ಷಿ ಬಂದು ಕೂಡ್ತವ, ಹಾಡ್ತವ. ಕ್ರೌಲಿಂಗ್ ಆ್ಯಂಡ್ಸ್, ಅದ್ರ ಮೇಲೆ ಇರ್ವಿ ಕೂಡ ಅಡ್ಡಾಡ್ತದ ಗಿಡದ ಮೇಲೆ. ಆ್ಯಂಡ್ ಸ್ಪೈಡರ್ಸ್ ವೆಬ್, ಸ್ಪೈಡರ್ ಕೂಡ ಬಂದು ಅದ್ರ ಮೇಲೆ ವೆಬ್ ಕಟ್ಕೊಂಡ್ಬಿಡ್ತದೆ. ಸ್ಪೈಡರ್ ಎಲ್ಲಿರ್ತದೆ, ವೆಬ್ಸಲ್ಲೇ. ಸೊ ವೆಬ್ ಕೂಡ ಅಲ್ಲೇ ಕಟ್ಕೊಂಡ್ಬಿಡ್ತದ. Caterpillars with tiny legs, rich green leaves, life aplenty. Caterpillar, look at here, this is a caterpillar. ಅದು ಕೂಡ ತನ್ನ ಸಣ್ಣ ಕಾಲಿಂದ ಬಂದು ಮರದ ಮೇಲೆ ಇದ್ದದ್ದು ಹಸಿರು ಎಲೆಯನ್ನು ತಿಂದ್ಬಿಡ್ತದೆ. ಲೈಫ್ ಅಪ್ಲಾಂಟಿ, ಲೈಫ್ ಅಪ್ಲಾಂಟಿ ಅಂದರೆ ಅದಕ್ಕೆ ಬೇಕಾಗಿರೋದೇ ಕ್ಯಾಟರ್ಪಿಲ್ಲರ್ಗೆ ಹಸಿರು ಎಲೆ. ಅದನ್ನು ತಿಂದ್ಬಿಟ್ಟು ಅದು ಫುಲ್ ಲೈಫ್ ಬರೀ ಅದನ್ನೇ ತಿಂತಾ ಇರ್ತದೆ. ಓಪನ್ ಪೇಜ್ ನಂಬರ್ 68. ದ ಟ್ರೀ ಹ್ಯಾಸ್ ಫ್ರೂಟ್. ಈಗ ಗಿಡ ಬೆಳೆದ್ಬಿಟ್ಟದ, ಅದರಲ್ಲಿ ಏನಿದೆ, ಹಣ್ಣಾಗಿವೆ. ಸಮ್ ಬಿಗ್ ಸಮ್ ಸ್ಮಾಲ್, ಲೆಟ್ ಅಸ್ ಪ್ಲಗ್ ದ್ಯಾಮ್ ಬಟ್ ಡು ನಾಟ್ ಫಾಲ್. ಆ ಗಿಡದಲ್ಲೇ ಸಣ್ಣ ದೊಡ್ಡ ಹಣ್ಣಾಗಿದೆ, ಆ ಹಣ್ಣನ್ನು ಕಿತ್ಕೊಂಡು ಬನ್ನಿ, ಬಟ್ ನೋಡಿಕೊಂಡು ಬೀಳ್ಬಾರ್ದು ಯಾರು. ಕ್ರೋಸ್ ಪ್ರೀಚ್, ಸ್ಕ್ವಿರಲ್ಸ್ ರನ್ ಆ್ಯಂಡ್ ಸಿ ದ ಮಂಕೀಸ್ ಹ್ಯಾವಿಂಗ್ ಫನ್. ಕ್ರೋಸ್ ಇದ್ರ ಮೇಲೆ ಕಾಗಿ ಬಂದು ಕೂಡ್ತದ. ಸ್ಕ್ವಿರಲ್, ಇಲ್ಲಿ ಲುಕ್ ಎಟ್ ಹಿಯರ್ ಇಸ್ ಅ ಸ್ಕ್ವಿರಲ್ ಗಿಡದ ಮೇಲೆ ಓಡಾಡ್ತದ. ಮಂಕಿ ನೋಡ್ರಿ ಕೊಂಬೆ ಮೇಲೆ ಜೋತ್ ಬಿಟ್ಟು ಫನ್ ಮಾಡ್ತಾ ಇದೆ, ಖುಷಿ ಪಡ್ತಾ ಇದೆ. ಸ್ಟ್ರಾಂಗ್ ಬ್ರಾಂಚಸ್ ವಿತ್ ಪ್ರಿಟಿ ಸ್ವಿಂಗ್ಸ್ ಆರ್ ಬ್ಯೂಟಿಫುಲ್ ಟ್ರೀ ಹ್ಯಾಸ್ ಸೋ ಮೆನಿ ಥಿಂಗ್ಸ್. ಸ್ಟ್ರಾಂಗ್ ಬ್ರಾಂಚಸ್, ಭಾಳ ಸ್ಟ್ರಾಂಗ್ ಇರೋದು ಕೊಂಬೆ ಅದ, ಅದ್ರ ಮೇಲೆ ನಾವು ಜೋಕಾಲಿ ಕಟ್ಕೊಂಡಿವಿ, ಜೋಕಾಲಿ ಆಡ್ತಾ ಇದ್ದೀವಿ. ಇದು ಬ್ಯೂಟಿಫುಲ್, ಇದು ಚೆಂದಾಗಿರೋದು. ಮರದ ಮೇಲೆ ಎಷ್ಟೊಂದು ಥಿಂಗ್ಸ್ ಇದೆ, ಬರ್ಡ್ಸ್ ಇದೆ, ಫ್ಲವರ್, ಫ್ರೂಟ್ಸ್, monkeys, squirrels, ants, honey bees, and we are also swinging on the tree. So the beautiful tree has so many things. So a beautiful tree has so many things. So ಇದು ಚೆಂದಾಗಿರೋದು, ಮರದ ಮೇಲೆ ಎಷ್ಟೊಂದು ಥಿಂಗ್ಸ್ ಇದೆ. The story has written by ಪ್ರಣವ್ ಆ್ಯಂಡ್ ಸ್ಮಿತಾ ಚಕ್ರವರ್ತಿ. ಸೊ ಈಗ ಇದನ್ನು ಓದಿದ್ರಲ್ಲ ಮಕ್ಕಳೇ, ಎಲ್ಲರಿಗೂ ಅರ್ಥ ಆಯಿತು. ನಾವು ವಿ ವಿಲ್ ರೀಡ್ ಇಟ್ ಒನ್ಸ್ ಅಗೇನ್. ಇದನ್ನು ಇನ್ನೊಂದು ಸರ್ತಿ ಬನ್ನಿ ಓದೋಣ. A little bird sees ripe fruit on a tree and eats a tasty berry. The bird flies tall and a berry seed falls. The rains have come, hurry, let's run. Clouds, rain and sun, our plant is born a little one. Now a tree with branches long, crows and bird song,
crawling ants and spiders' webs, caterpillars with tiny legs, rich green leaves, life aplenty. A tree has fruit, some big, some small. Let us pluck them, but do not fall. Crows preach, squirrels run, and see the monkeys having fun. Strong branches with pretty swings. Our beautiful tree has so many things. By Pranav and Smita Chakravarti. ಸೊ ಇದರಲ್ಲಿ ಏನು ಹೇಳಿದೆ, ಯಾವ ಥರ ಒಂದು ಬೀಜ ಭೂಮಿ ಮೇಲೆ ಬೀಳ್ತದೆ, ಮಳೆ ಗಾಳಿ ಸೂರ್ಯನ ಬೆಳಕಿನಿಂದ ಒಂದು ಸಣ್ಣದ ಅಗಿ ಆಗ್ತದೆ, ಅಗಿದಿಂದ ಒಂದು ದೊಡ್ಡದ ಮರ ಆಗ್ತದೆ, ಮರ ಗ್ರೀನ್ ಲೀವ್ಸ್ ಬಿಡ್ತದೆ, ಮರದ ಮೇಲೆ ಕ್ರೋಸ್ ಆ್ಯಂಡ್ ಬರ್ಡ್ಸ್ ಬಂದು ಹಾಡ ಆಡ್ತವೆ, ಆಮೇಲೆ ಅದ್ರ ಮೇಲೆ ಫ್ರೂಟ್ಸ್ ಆಗ್ತವೆ, ಕ್ಯಾಟ್ರಪಿಲ್ಲರ್ ಓಡಾಡ್ತದೆ, ಕ್ಯಾಟ್ರಪಿಲ್ಲರ್ ಗ್ರೀನ್ ಲೀವ್ಸನ್ನು ತಿಂತದೆ, ದೆನ್ ಸ್ಪೈಡರ್ ವೆಬ್ ಕಟ್ತದೆ ಅದ್ರ ಮೇಲೆ, ಆಮೇಲೆ ಅದ್ರ ಮೇಲೆ ಆ್ಯಂಟ್ ಕೂಡ ಕ್ರೂಯಲ್ ಮಾಡ್ತದೆ, ಕ್ರೂಯಲ್ ಮೀನ್ಸ್ ಅದ್ರ ಮೇಲೆ ಹೋಗ್ತದೆ, ದೆನ್ ಮಂಕಿ ಆಲ್ಸೋ ಹ್ಯಾವಿಂಗ್ ಫನ್, ದೆನ್ ವಿ ಆರ್ ಆಲ್ಸೋ ಟೈ ಎ ಲಿಟಲ್ ಸ್ವಿಂಗ್ ಆನ್ ದ ಸ್ಟ್ರಾಂಗ್ ಬ್ರಾಂಚಸ್ ಆಫ್ ಟ್ರೀ ಆ್ಯಂಡ್ ಸ್ವಿಂಗ್ ಆನ್ ದ ಟ್ರೀ. ನಾವು ಕೂಡ ಜೋಕಾಲಿ ಕಟ್ಬಿಟ್ಟು ಜೋಕಾಲಿ ಆಡ್ತೀವಿ ಗಿಡದ ಮೇಲೆ. ಸೊ ಗಿಡದ ಮೇಲೆ ಎಷ್ಟು ಕೊಂಡು ಮಾಡೋದಿರ್ತದಲ್ಲ ಮಕ್ಕಳೇ. ಓಕೆ, ನಾವು ಕಮ್ ನೆಕ್ಸ್ಟ್ ಒನ್, ನ್ಯೂ ವರ್ಡ್ಸ್. ಬೆರಿ, ಕ್ಯಾಟರ್ಪಿಲ್ಲರ್ಸ್, ನೆಸ್ಟ್, ರೇನ್, ಟ್ರೀ. ಬೆರಿ ಅಂದರೆ ಇದು ಒಂದು ಹಣ್ಣು, ಕ್ಯಾಟ್ರಪಿಲ್ಲರ್ ಅಂದ್ರೆ ನಾ ಆಗಲೇ ನಿಮಗೆ ತೋರಿಸಿದ್ನಲ್ಲ ಮಕ್ಕಳೇ, ಕ್ಯಾಟ್ರಪಿಲ್ಲರ್ ಸಣ್ಣದು ಹುಳ ಇರ್ತದದು. ನೆಸ್ಟ್ ಗುಬ್ಬಿಯಲ್ಲಿರ್ತದ, ಪಕ್ಷಿಯಲ್ಲಿರ್ತದ, ಪಕ್ಷಿ ಮನೆ ಹೆಸರು ನೆಸ್ಟ್. ರೇನ್, ರೇನ್ ಅಂದರೆ ಮಳೆ. ಟ್ರೀ, ಟ್ರೀ ಅಂದರೆ ಮರ, ಗಿಡ. ಲೆಟ್ಸ್ ರೀಡ್. ಕ್ಲೌಡ್ಸ್ ಬ್ರಿಂಗ್ ರೇನ್, ದ ಟ್ರೀ ಹ್ಯಾಸ್ ಬ್ರಾಂಚಸ್. Now come to the page number 69. Reading is fun. Where does the little bird see the fruit? Little bird ಗೆ fruit ಎಲ್ಲಿ ಕಾಣಿಸ್ತದೆ ಮಕ್ಕಳೇ? The little bird see the fruit on a tree. ಮರದ ಮೇಲೆ ಅದಕ್ಕೆ ಫ್ರೂಟ್ ಕಾಣಿಸ್ತದೆ. What does she do? Bird ಏನು ಮಾಡ್ತದ? Bird eats. She eats the tasty berry. ಅದು ಆ ಫ್ರೂಟನ್ನು ತಿಂತದ. What happens when she eats the berry? After eating the berry, seed fall on the ground. Berry ತಿಂದ ಮೇಲೆ ಏನಾಗ್ತದ? ಅದರ ಬೀಜ ಭೂಮಿ ಮೇಲೆ ಬೀಳ್ತದ. Let's talk. Where do birds live? Birds ಎಲ್ಲಿರ್ತದ ಮಕ್ಕಳೇ? Birds live in nest. Have you seen any birds near your house? ನಿಮ್ಮ ಮನೆ ಹತ್ರ ಎಲ್ಲರ ನೀವು ಪಕ್ಷಿಯನ್ನು ನೋಡಿದಿರಿ? ಬರ್ಡ್ಸ್ ನೋಡಿದಿರಿ ಮಕ್ಕಳೇ? ಯಾವುದಾರು ಬರ್ಡ್ಸು ನೋಡಿದರೆ? ಎಸ್, ಐ ಹ್ಯಾವ್ ಸೀನ್ ಬರ್ಡ್ಸ್ ನಿಯರ್ ಮೈ ಹೌಸ್ ಅನ್ಬೇಕು. ಡು ಯು ನೋ ದೇರ್ ನೇಮ್ಸ್ ಇನ್ ಇಂಗ್ಲೀಷ್ ಆರ್ ಇನ್ ಯುವರ್ ಓನ್ ಲ್ಯಾಂಗ್ವೇಜ್? ನೀವು ಬರ್ಡ್ಸ್ ನೋಡಿರಿ ಅಂದ್ರೆ ಬರ್ಡ್ಸ್ ಹೆಸರು ನಿಮಗೆ ಗೊತ್ತಿರಬೇಕಲ್ಲ, ಇಂಗ್ಲೀಷಲ್ಲೇ ಅಥವಾ ನಿಮ್ಮ ಓನ್ ಲ್ಯಾಂಗ್ವೇಜಲ್ಲೇ. ಇಫ್ ಯು ನೋ ದೆನ್ ಟೆಲ್ ದ ನೇಮ್ ಆಫ್ ದ್ಯಾಟ್ ಬರ್ಡ್ಸ್. ನಿಮಗೆ ಗೊತ್ತಿತ್ತಂದ್ರೆ ಆ ಪಕ್ಷಿ ಹೆಸರು ಹೇಳಿ. ಲೆಟ್ಸ್ ಶೇರ್. ಸರ್ಕಲ್ ದ ಥಿಂಗ್ಸ್ ಯು ಕ್ಯಾನ್ ಫೈಂಡ್ ಆನ್ ಅ ಟ್ರೀ. ಇಲ್ಲಿ ಕೆಲವಷ್ಟು ಥಿಂಗ್ಸ್ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡಬೇಕು, ಯಾವ್ದು ಗಿಡದ ಮೇಲೆ ಸಿಗ್ತದೆ ನಮಗೆ ಅದನ್ನು ಸರ್ಕಲ್ ಮಾಡಬೇಕು. ಬಿ ಹೈವ್, ಬಿ ಹೈವ್ ಅಂದರೆ ಜೇನಿನ ಗೂಡು. ಸೊ ಇದು ಗಿಡದ ಮೇಲೆ ಆಗ್ತದಲ್ಲ ಮಕ್ಕಳೇ, ಇಲ್ಲಿ ನೋಡಿ ಬ್ರ್ಯಾಂಚ್ ಇದೆ, ಬ್ರ್ಯಾಂಚ್ ಮೇಲೆ ಬಿ ಹೈವ್ ಇದೆ. ಸೊ ಸರ್ಕಲ್ ದಿಸ್, ವಿ ಫೈಂಡ್ ದಿಸ್ ಆನ್ ಅ ಟ್ರೀ. ನಮಗೆ ಗಿಡದ ಮೇಲೆ ಇದು ಕಾಣ್ಕೋತದ. ಸೊ ಸರ್ಕಲ್ ದಿಸ್. ನಾವು ಕ್ಲೋತ್ಸ್, ಕ್ಲೋತ್ಸ್ ಗಿಡದ ಮೇಲೆ ಇರ್ತಾವ? ನೋ, ಸೊ ಲೀವ್ ಇಟ್. ಕೈಟ್, ಎಸ್, ಕೈಟು ಕೂಡ ಗಿಡದಲ್ಲಿ ಅವಾಗರ ಸಿಕ್ಕೊಂಬಿಟ್ಟಿರ್ತದೆ ನೋಡ್ರಿ, ಸಿಕ್ಕೊಂಬಿಟ್ಟು ಹರಿದು ಬಿಟ್ಟದಲ್ಲ. ಸೊ ಎಸ್, ವಿ ಕ್ಯಾನ್ ಫೈಂಡ್ ದಿಸ್ ಆನ್ ಅ ಟ್ರೀ. ಗಿಡದ ಮೇಲೆ ನಾವು ಭಾಳ ಎತ್ತರವಾಗಿದ್ದ ಗಿಡ ಇರ್ತದೆ, ನಮ್ಮ ಕೈಟ್ ಎತ್ತರಾಗೆ ಹರ್ಕೋತ ಕಟ್ಟಾಗಿ ಬೀಳ್ತದೆ, ಅವಾಗ ಗಿಡದ ಮೇಲೆ ಸಿಕ್ಕೊಂಬಿಡ್ತದೆ, ಅದ್ರ ಬ್ರಾಂಚಸ್ ಜೊತೆ ಸಿಕ್ಕೊಂಬಿಡ್ತದೆ. ಕ್ರೋಸ್, ಎಸ್, ವಿ ಕ್ಯಾನ್ ಸಿ ಕ್ರೋಸ್ ಆನ್ ಅ ಟ್ರೀ. ಎಸ್, ಕಾಗಿ ಕೂಡ ಗಿಡದ ಮೇಲೆ ಕೂತ್ಕೋತಾವ. ಪೆನ್ಸಿಲ್, ನೋ, ಪೆನ್ಸಿಲ್ ಗಿಡದಲ್ಲೇ ಇರಲ್ಲ. ಬುಕ್ನೂ ಇರಲ್ಲ. ಆ್ಯಂಟ್, ಹೌದು, ಆಗಲೇ ನಾವು ನೋಡಿದ್ವಿ, ಇರುವಿ ಗಿಡದ ಮೇಲೆ ಹತ್ತದಲ್ಲ. ಸೊ ಎಸ್, ದಿಸ್ ವಿ ಕ್ಯಾನ್ ಸಿ ಆನ್ ಅ ಟ್ರೀ. ದೆನ್ ಲೀವ್ಸ್, ಗಿಡದ ಕೊಂಬೆ ಮೇಲೆ ಗ್ರೀನ್ ಲೀವ್ಸ್ ಆಗಿರ್ತದಲ್ಲ, ಎಲೆ ಆಗಿರ್ತದೆ. ಸೊ ಎಸ್, ವಿ ಕ್ಯಾನ್ ಸಿ ದಿಸ್ ಆನ್ ಅ ಟ್ರೀ. Now open page number 70. Juicy fruits. Name the fruits you can see on the push cart.
Say which ones you like the most. ಪುಷ್ ಗಾಡಿ ನೋಡಿ, ಈ ಗಾಡಿ ಮೇಲೆ ಹಣ್ಣು ಮಾರವ ಹಣ್ಣು ತೊಗೊಂಡು ಹೋಗ್ತಾ ಇದ್ದಾನೆ. ನಿಮ್ಗೆ ಯಾವ ಹಣ್ಣು ಕಾಣಿಸ್ತವ ಅದ್ರ ಹೆಸರು ಹೇಳಬೇಕು. ಯಾವ್ದು ಹಣ್ಣು ಕಾಣಿಸ್ತದ? ಆ್ಯಪಲ್ಸ್. ಹಿಯರ್ ಈಸ್ ಆ್ಯಪಲ್ಸ್. ಪೈನಾಪಲ್ಸ್. ಪೈನಾಪಲ್ಸ್. ಹಿಯರ್ ಈಸ್ ಪೈನಾಪಲ್ಸ್. Mangoes. Here is mangoes. Bananas. Here is bananas. Grapes. Here is grapes. Oranges. Here is oranges. So we can see apple, pineapple, mangoes, bananas, grapes, oranges. ಸೊ ನಿಮ್ಗೆ ಯಾವ ಫ್ರೂಟ್ ಇಷ್ಟ ಮಕ್ಕಳೇ ಇದರಲ್ಲಿಂದ? ಸೇ ವಿಚ್ ಒನ್ ಯು ಲೈಕ್ ದ ಮೋಸ್ಟ್. ನಿಮಗೆ ಭಾಳ ಇಷ್ಟ ಯಾವುದು? ಐ ಲೈಕ್ ಆ್ಯಪಲ್ಸ್ ದ ಮೋಸ್ಟ್. ನನಗೆ ಆ್ಯಪಲ್ಸ್ ಅಂದರೆ ತುಂಬ ಇಷ್ಟ. ನಿಮಗೆ ಯಾವ್ದು ಇಷ್ಟ ನೀವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಐ ಲೈಕ್ ಮ್ಯಾಂಗೋಸ್ ದ ಮೋಸ್ಟ್. ಐ ಲೈಕ್ ಪೈನಾಪಲ್ಸ್ ದ ಮೋಸ್ಟ್. ಐ ಲೈಕ್ ಆರೆಂಜಸ್ ದ ಮೋಸ್ಟ್. ಐ ಲೈಕ್ ಗ್ರೇಪ್ಸ್ ದ ಮೋಸ್ಟ್. ಐ ಲೈಕ್ ಬನಾನಾಸ್ ದ ಮೋಸ್ಟ್. Like this you can say which fruit you like the most. Let's do. How does a seed grow? ಒಂದು ಬೀಜ ಯಾವ ಥರ ಬೆಳೀತದ? Look at the pictures below and number them in the correct order. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಒಂದು ಬೀಜ ಯಾವ ಥರ ಬೆಳೀತದೆ ಅನ್ನೋದು ಕೊಟ್ಟಿದ್ದಾರೆ. ಅದನ್ನು ನೋಡಿಬಿಟ್ಟು ನಾವು ಸೀಕ್ವೆನ್ಸ್ ವೈಸ್ ನಂಬರ್ ಹಾಕಬೇಕು. So how you put the number? First see here. First we dig a hole and buried a seed in the ground. ನಾವೊಂದು ಬೀಜನ್ನು ಭೂಮಿಯಲ್ಲೇ ಹಾಕ್ತೀವಿ. ಸೊ ಎಸ್, ದಿಸ್ ಇಸ್ ಫಸ್ಟ್ ಒನ್. ಐ ಡಿಗ್ ದ ಅರ್ತ್. ಭೂಮಿಯನ್ನು ನಾವು ತೆಗಿತೀವಿ. ಡಿಗ್ ಅಂದರೆ ತೆಗೆಯೋದು. ಐ ಪ್ಲಾಂಟ್ ದ ಸೀಡ್. ಆಮೇಲೆ ಬೀಜನೂ ತೆಗ್ಗಲ್ಲೇ ಹಾಕಿ ಮಣ್ಣು ಮುಚ್ತೀವಿ. ಸೊ ಪ್ಲಾಂಟ್ ಮಾಡ್ತೀವಿ ನಾವು ಅದರಲ್ಲಿ. ಸೊ ವಿ ಪ್ಲಾಂಟ್ ಇಟ್. ನಾವೇನು ಮಾಡ್ತೀವಿ? ಅದನ್ನು ತೆಗ್ಗಲ್ಲೇ ಹಾಕ್ತೀವಿ ಬೀಜ. ಸೊ ಸೆಕೆಂಡ್, ಐ ವಾಟರ್ ದ ಪ್ಲಾಂಟ್. ಆಮೇಲೆ ಆ ಬೀಜಕ್ಕೆ ನಾವೇನು ಮಾಡ್ತೀವಿ? ನೀರು ಹಾಕೋತೀವಿ. ನೀರು ಹಾಕೋದ್ರಿಂದ ಏನಾಗ್ತದೆ? ಸಣ್ಣದು ಅಗಿ ಆಗ್ತದೆ. ಲುಕ್ ಆಟ್ ಹಿಯರ್, ಇಲ್ಲಿ ಆಗಿದೆ ನೋಡಿರಿ, ಸಣ್ಣದು ಪ್ಲಾಂಟ್ ಆಗಿದೆ. ಸೊ ಅದಕ್ಕೆ ನಾವು ನೀರು ಹಾಕ್ತೀವಿ, ಸನ್ಲೈಟ್ ಬರ್ತದೆ. ಸೊ ದಿಸ್ ಇಸ್ ಥರ್ಡ್ ಸೀಕ್ವೆನ್ಸ್. ನೆಕ್ಸ್ಟ್ ದ ಪ್ಲಾಂಟ್ ಗ್ರೋಸ್. ಆ ಥರನೇ ನೀರು ಹಾಕೋದು ಹೋದ್ರೆ ನಾವು ಪ್ಲಾಂಟ್ ಈ ಥರ ಗ್ರೋ ಆಗ್ತದೆ. ಇದೇ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಯಾವುದು ಆಕಳ ಯಾವುದು ಬಂದು ಏನು ತಿನ್ನಬಾರ್ದು ಅಂಥೇಳಿ ನಾವು ಇದನ್ನು ಪ್ರೊಟೆಕ್ಟ್ ಮಾಡ್ತೀವಿ. ಸೊ ದಿಸ್ ಈಸ್ ಫೋರ್ತ್ ಒನ್. ಸೊ ಯಾವ ಥರ ಒಂದು ಸೀಡ್ ಬೆಳೀತದೆ ನೋಡಿದ್ರಲ್ಲ ಮಕ್ಕಳೇ? ಮೊದಲು ನಾವು ಒಂದು ತೆಗಿತೀವಿ, ಅದರಲ್ಲಿ ಬೀಜ ಹಾಕ್ತೀವಿ, ಅದಕ್ಕೆ ನೀರು ಕೊಡ್ತೀವಿ. ನೀರು ಕೊಡೋದ್ಕೂಳೆ ಅದು ನೀರು ಹಾಕಿದ ಕೂಡಲೇ ಅದು ಒಂದು ಸ್ವಲ್ಪ ದಿನ ಆದಮೇಲೆ ಒಂದು ಗಿಡದ ಸಣ್ಣದು ಅಗಿಯಲ್ಲೇ ಬೆಳ್ಕೋತದ. ಆಮೇಲೆ ಗಿಡದ ಥರ ಬೆಳ್ಕೋತಾ ಇರ್ತದೆ. Now come to the page number 71. Let's think. Put a tick if it is true. Put a cross if it is not true. ಸೊ ಇಲ್ಲಿ ನಿಮಗೆ ಕೆಲವಷ್ಟು ಸೆಂಟೆನ್ಸಸ್ ಇದೆ, ಅದನ್ನು ನೋಡಬೇಕು. ಅದು ಟ್ರೂ ಖರೆ ಇತ್ತಂದ್ರೆ ನೀವು ಟಿಕ್ ಹಾಕಬೇಕು. ನಾಟ್ ಟ್ರೂ ತಪ್ಪಿತ್ತಂದ್ರೆ ನೀವು ಕ್ರಾಸ್ ಹಾಕಬೇಕು. ಐ ಲೈಕ್ ಫ್ರೂಟ್ಸ್. ನಿಮಗೆ ಫ್ರೂಟ್ ಇಷ್ಟ, ನನಗೆ ಮಾತ್ರ ಇಷ್ಟ. ಸೊ ಐ ವಿಲ್ ಪುಟ್ ಟಿಕ್ ಹಿಯರ್. ಐ ಲೈಕ್ ಫ್ಲವರ್ಸ್. ನಿಮಗೆ ಫ್ಲವರ್ಸ್ ಹೂವು ಇಷ್ಟ. ಸೊ ನಿಮಗೆ ಇಷ್ಟ ಇತ್ತಂದ್ರೆ ನೀವು ಏನು ಮಾಡಬೇಕು? ಟಿಕ್ ಹಾಕಬೇಕು. ಇಲ್ಲಾಂದ್ರೆ ಯು ಕ್ಯಾನ್ ಪುಟ್ ಅ ಕ್ರಾಸ್ ಹಿಯರ್. ದೇರ್ ಈಸ್ ಅ ಟ್ರೀ ನಿಯರ್ ಮೈ ಹೌಸ್. ನಮ್ಮ ಮನೆ ಹತ್ರ, ನಿಮ್ಮ ಮನೆ ಹತ್ರ ಅಥವಾ ನಮ್ಮ ಮನೆ ಹತ್ರ ಗಿಡಗಳವ. ಸೊ ನಿಮ್ಮ ಮನೆ ಹತ್ರ ಇತ್ತಂದ್ರೆ ಟಿಕ್ ಹಾಕ್ರಿ, ಇಲ್ಲಾಂದ್ರೆ ಕ್ರಾಸ್ ಹಾಕಿ. ದ ಟ್ರೀ ಹ್ಯಾಸ್ ಫ್ಲವರ್ಸ್. ದ ಟ್ರೀಯಲ್ಲೇ ಫ್ಲವರ್ಸ್ ಇದೆ. ಇಫ್ ಎಸ್ ದೆನ್ ಪುಟ್ ಅ ಟ್ರೂ ಇದ್ದಲ್ಲಿ ಟಿಕ್ ಹಾಕ್ರಿ, ಇಲ್ಲಾಂದ್ರೆ ನಾಟ್ ಟ್ರೂ. ಸೊ ನಮ್ಮ ಮನೆ ಹತ್ರ ಗಿಡ ಇದೆ, ಬಟ್ ಅದರಲ್ಲೇ ಫ್ಲವರ್ಸ್ ಇನ್ನೂ ಆಗಿಲ್ಲ. ಸೊ ಐ ವಿಲ್ ಪುಟ್ ಹಿಯರ್ ಕ್ರಾಸ್. ದ ಟ್ರೀ ಹ್ಯಾಸ್ ಫ್ರೂಟ್. ಆ ಗಿಡದಲ್ಲೇ ಫ್ರೂಟ್ಸ್ ಆಗಿದೆ. ಎಸ್ ಆಗಿಲ್ಲ ಅಂದರೆ ನೀವೇನು ಮಾಡಿ? ಕ್ರಾಸ್ ಹಾಕಿ. ಗಾಟ್ ಇಟ್? ಓಕೆ. ನಾವು ಕಮ್ ಟು ದಿ ನೆಕ್ಸ್ಟ್ ಒನ್. ಲೆಟ್ಸ್ ರೀಡ್ ಆ್ಯಂಡ್ ರೈಟ್. W X Y Z. So you have to connect these dots and write the alphabet. Write the letters. W. Then you have to do, the arrow mark is given. X. You have to join these dots. Y. Then Z. So like this you trace all these letters and complete this. Open page number 72. Help the bird reach its nest.
ಇಲ್ಲೇ ಬರ್ಡಿಗೆ ನೀವು ಬರ್ಡ್ ಇಲ್ಲಿದೆ, ನೆಸ್ಟ್ ಇಲ್ಲಿದೆ, ಅದಕ್ಕೆ ರೀಚ್ ಮಾಡ್ಲಿಕ್ಕೆ ಅದಕ್ಕೆ ದಾರಿ ಹೇಳ್ಕೊಡ್ಬೇಕಲ್ಲ. ಸೊ ಡೂ ದ್ಯಾಟ್. ಸ್ಟಾರ್ಟ್ ವಿತ್ ಹಿಯರ್, ಬರ್ಡ್ ಇಲ್ಲಿ ಸ್ಟಾರ್ಟ್ ಆಗ್ತದ ಆ್ಯಂಡ್ ಗೋ ಲೈಕ್ ದಿಸ್. ಎಲ್ಲೂ ಬ್ಲಾಕ್ಸ್ ಬರಬಾರ್ದು, ಅದಕ್ಕೆ ಸ್ಟ್ರೇಟಾಗಿ ಹೋಗ್ತಾ ಇರಬೇಕದು. ದೆನ್ ವೇರ್ ವಿ ಹ್ಯಾವ್ ಟು ಗೋ ಸ್ಟ್ರೇಟ್ ಲೈಕ್ ದಿಸ್ ಆ್ಯಂಡ್ ವಿ ರೀಚ್ ದ ನೆಸ್ಟ್. ಸೊ ನೀವೀಗ ಇಲ್ಲಿಂದ ಹೋಗಿದ್ರೆ ಅಂದರೆ ನಿಮಗೆ ಇಲ್ಲಿ ಬ್ಲಾಕ್ ಆಗ್ತಿತ್ತು, ಇಲ್ಲಿ ಹೋಗ್ಬಿಟ್ಟು ಹಿಂಗೆ ಬಂದಿದ್ರೆ ಇಲ್ಲಿ ಬ್ಲಾಕ್ ಆಗ್ತಿತ್ತು, ಅಥವಾ ಹಿಂಗೆ ಬಂದಿದ್ರೆ ಇಲ್ಲಿ ಬ್ಲಾಕ್ ಆಗ್ತಿತ್ತು. ಇಫ್ ಯು ಹ್ಯಾವ್ ಕಮ್ ಹಿಯರ್ ಈಸ್ ನೋ ಸ್ಪೇಸ್, ಸೊ ಯು ಹ್ಯಾವ್ ಟು ಗೋ ಲೈಕ್ ದಿಸ್ ಓನ್ಲಿ. ಈ ಥರನೇ ನೀವು ಹೋಗಿ ಜಾಯಿನ್ ಆಗಬೇಕು. ಸೊ ಡೂ ದಿಸ್ ಆ್ಯಂಡ್ ಹೆಲ್ಪ್ ದ ಬರ್ಡ್ ಟು ರೀಚ್ ಇಟ್ಸ್ ನೆಸ್ಟ್. ಕ್ಯಾನ್ ಯು ಕ್ಲೈಂಬ್ ಅ ಟ್ರೀ? ನಿಮಗೆ ಗಿಡ ಹತ್ಲಿಕ್ಕೆ ಬರ್ತದ? ಎಸ್, ಐ ಕ್ಯಾನ್ ಕ್ಲೈಂಬ್. ಎಸ್, ಐ ಕ್ಯಾನ್ ಪ್ಲಗ್. ಎಸ್, ಐ ಕ್ಯಾನ್ ಕ್ಯಾಚ್. Yes, I can jump. Now come to the page number 73. Murli's mango tree. Listen, read and enjoy this story. ಇಲ್ಲೇ ಒಂದು ಸ್ಟೋರಿ ಕೊಟ್ಟಿದ್ದಾರೆ, ಸಣ್ಣ ಸ್ಟೋರಿ. ಅದನ್ನು ನಾವು ಓದಿ ಎಂಜಾಯ್ ಮಾಡೋಣ. ಕಮ್, ಲೆಟ್ಸ್ ರೀಡ್ ದ ಸ್ಟೋರಿ. One day, Murli ate a mango. He threw the seed behind his house. Many months later, he saw a plant. He watered the plant every day. The plant grew into a big mango tree. Every summer, many mangoes grow on it. Now Murli's children eat the mangoes. So, ಇದರ ಅರ್ಥ ಏನು? One day, Murli ate a mango. ಒಂದಿನ ಮುರ್ಲಿ ಇವನು ಒಂದು ಮ್ಯಾಂಗೋ ತಿಂದ. He threw the seed behind his house. ಅವ ಮ್ಯಾಂಗೋ ತಿಂದ್ಬಿಟ್ಟು ಅದರ ಬೀಜ ಮನೆ ಹಿಂದ್ಗಡೆ ಬಿಸಾಕ್ಬಿಟ್ಟ. Many months later he saw a plant. ಅದನ್ನೇನು ಬೀಜ ಅದನ್ನು ಒಗ್ದಿದ್ದ, ಅದು ಏನಾಯ್ತು, ಒಂದು ಪ್ಲ್ಯಾಂಟಲ್ಲೇ, ಸೊ ಒಂದು ಅಗಿಯಲ್ಲೇ ಕನ್ವರ್ಟ್ ಆಗಿಬಿಡ್ತು, ಬೆಳ್ಕೊಂಬಿಡ್ತದು. He watered the plant every day. ಆ ಅಗಿಯನ್ನು ಮುರಳಿ ದಿನ ನೀರು ಕೊಟ್ಟ. ಆ ಅಗಿಗೆ ದಿನ ಮುರಳಿ ನೀರು ಕೊಟ್ಟ. ದ ಪ್ಲ್ಯಾಂಟ್ ಗ್ರೀವ್ ಇನ್ ಟು ಅ ಬಿಗ್ ಮ್ಯಾಂಗೋ ಟ್ರೀ. ಆ ಪ್ಲ್ಯಾಂಟ್ ಏನಾಯ್ತು, ಅಗಿ ಏನಾಯ್ತು, ದೊಡ್ಡದು ಒಂದು ಮ್ಯಾಂಗೋ ಟ್ರೀ ಆಯ್ತು. ಲುಕ್ ಎಟ್ ಹಿಯರ್ ಇಸ್ ಅ ಮ್ಯಾಂಗೋ ಟ್ರೀ. ಎವ್ರಿ ಸಮ್ಮರ್ ಮೆನಿ ಮ್ಯಾಂಗೋಸ್ ಗ್ರೋ ಆನ್ ಇಟ್. ನಿಮಗೆ ಗೊತ್ತು ಮ್ಯಾಂಗೋ ಯಾವ ಸೀಸನಲ್ಲೇ ಬರ್ತಾವೆ ಮಕ್ಕಳೇ? Yes, mango comes in this season only. Mango comes in summer. Summer holidays ಅಲ್ಲಿ ನೀವು ಮ್ಯಾಂಗೋಸ್ ತಿಂತಿರಲ್ಲ. ಎಸ್, ಸೊ ಎವ್ರಿ ಸಮ್ಮರ್ ಆ ಗಿಡದಲ್ಲೇ ಭಾಳಷ್ಟು ಮ್ಯಾಂಗೋ ಆಗ್ತಿತ್ತು. ಲುಕ್ ಎಟ್ ಹಿಯರ್, ಮ್ಯಾಂಗೋಸ್ ಆಗಿದೆ ಇಲ್ಲೇ. ಲುಕ್ ಎಟ್ ಹಿಯರ್. ನಾವು ಮುರ್ಲೀಸ್ ಚಿಲ್ಡ್ರನ್ ಈಟ್ ದ ಮ್ಯಾಂಗೋಸ್. ಈಗ ಮುರ್ಲೀಸ್ ಚಿಲ್ಡ್ರನ್ ಇಲ್ಲಿ ನೋಡಿ, ಮುರ್ಲೀಸ್ ಚಿಲ್ಡ್ರನ್ ಇದ್ದಾರಲ್ಲ ಅವರೆಲ್ಲರೂ ಮ್ಯಾಂಗೋ ತಿಂತಿದ್ದಾರೆ. ಎಲ್ಲರೂ ಮ್ಯಾಂಗೋ ತಿಂತಾರ. ಸೊ one day Murli ate a mango. He threw the seed behind his house. Many months later, he saw a plant. He watered the plant every day. The plant grew into a big mango tree. Every summer, many mangoes grow on it. Now, Murli's children ate the mangoes. Read the sentences and tick the right picture. ಸೆಂಟೆನ್ಸ್ ಓದ್ಬಿಟ್ಟು ರೈಟ್ ಪಿಕ್ಚರಿಗೆ ನಾವು ಟಿಕ್ ಮಾಡಬೇಕು. ಮುರ್ಲಿ ಏಟ್ ಅ ಬನಾನಾ ಮ್ಯಾಂಗೋ ಒನ್ ಡೇ. ಮುರ್ಲಿ ಏನು ತಿಂತಾನೆ ಒಂದಿನ? ಬನಾನಾ ತಿಂತಾನೋ ಮ್ಯಾಂಗೋ ತಿಂತಾನೋ? ಎಸ್, ಹಿ ಏಟ್ ಅ ಮ್ಯಾಂಗೋ. ಅವನು ಒಂದು ಮ್ಯಾಂಗೋ ತಿಂತಾನ. ಹಿ ಥ್ರೂ ದ ಸೀಡ್ ಮ್ಯಾಂಗೋ ಬಿಹೈಂಡ್ ಹೀಸ್ ಹೌಸ್. ಅವ ಮನೆ ಹಿಂದ್ಗಡೆ ಏನು ಒಗ್ದಿರ್ತಾನ? ಸೀಡ್ ಒಗ್ದಿರ್ತಾನೋ ಮ್ಯಾಂಗೋ ಒಗ್ದಿರ್ತಾನ? ಎಸ್, ಹಿ ಥ್ರೂ ದ ಸೀಡ್, ಬೀಜನ್ನು ಒಗ್ದಿರ್ತಾನ ಅವನು. ಹಿ ಥ್ರೂ ಅ ಸೀಡ್ ಬಿಹೈಂಡ್ ಹೀಸ್ ಹೌಸ್. ಮನೆ ಹಿಂದ್ಗಡೆ ಅವ ಬೀಜನ್ನು ಒಗ್ದಿರ್ತಾನ. ಮೆನಿ ಮಂತ್ಸ್ ಲೇಟರ್ ಹಿ ಸಾ ಅ ಸೀಡ್ ಪ್ಲ್ಯಾಂಟ್. ಭಾಳಷ್ಟು ತಿಂಗಳಾದ್ಮೇಲೆ ಅವ ಏನು ನೋಡ್ತಾನ, ಅಲ್ಲೇ ಒಂದು ಸೀಡ್ ಇರ್ತದೋ ಪ್ಲ್ಯಾಂಟ್ ಇರ್ತದ, ಆ ಸೀಡ್ ಪ್ಲ್ಯಾಂಟ್ ಆಗಿ ಬೆಳ್ಕೊಂಡ್ಬಿಡ್ತದ. ಸೊ ಹಿ ಸಾ ಅ ಪ್ಲ್ಯಾಂಟ್. ಅವನು ಒಂದು ಪ್ಲ್ಯಾಂಟ್ ನೋಡ್ತಾನ. He watered the seed plant every day. ಅವ ಎದಕ್ಕೆ ನೀರು ಹಾಕ್ತಿದ್ದ? ದಿನ ಸೀಡ್ಗೆ ಹಾಕ್ತಿದ್ದ, ಪ್ಲ್ಯಾಂಟಿಗೆ ಹಾಕ್ತಿದ್ದ? ಎಸ್, ಪ್ಲ್ಯಾಂಟ್ಗೆ ಹಾಕ್ತಿದ್ದ. ಸೊ ಟಿಕ್ ಆನ್ ದ ಪ್ಲ್ಯಾಂಟ್. ಮೆನಿ ಆ್ಯಪಲ್ಸ್ ಮ್ಯಾಂಗೋಸ್ ಗ್ರೀವ್ ಆನ್ ದ ಟ್ರೀ.
ಮ್ಯಾಂಗೋ ಗಿಡದ ಮೇಲೆ ಏನು ಬೆಳೀತಿತ್ತು, ಅವ ಯಾವ ಬೀಜ ಒಗ್ದಿದ್ದ, ಮ್ಯಾಂಗೋ ಬೀಜ ಒಗ್ದಿದ್ನಲ್ಲ, ಸೊ ಮ್ಯಾಂಗೋ ಗಿಡ ಬೆಳ್ಕೋತು. ಮ್ಯಾಂಗೋ ಗಿಡದ ಮೇಲೆ ಏನು ಬೆಳೀತಿತ್ತು, ಮ್ಯಾಂಗೋಸ್ ಬೆಳೀತಿತ್ತು, ಆ್ಯಪಲ್ ಬೆಳೀತಿತ್ತು, ಎಸ್ ಮ್ಯಾಂಗೋಸ್. ಸೊ ಟಿಕ್ ದ ಮ್ಯಾಂಗೋಸ್. Murli ate a mango one day. He threw the seed behind his house. Many months later, he saw a plant. He watered the plant every day. Many mangoes grew on the tree. Draw a tree showing leaves, branches, fruit, birds, nest and a swing. ಸೊ ಇಲ್ಲಿ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರಲ್ಲ ಮಕ್ಕಳೇ, ಇದರಲ್ಲಿ ನೀವು ಒಂದು ಗಿಡವನ್ನು ಮಾಡಿ ಅದಕ್ಕೆ ಬ್ರ್ಯಾಂಚಸ್ ಕೊಡಿ, ದೆನ್ ಫ್ರೂಟ್ಸ್ ಮಾಡಿ, ಅದರಲ್ಲಿ ಬರ್ಡ್ಸನ್ನು ಮಾಡಿ, ದೆನ್ ನೆಸ್ಟ್, ಬರ್ಡ್ಸಲ್ಲಿರ್ತದೆ ನೆಸ್ಟಲ್ಲಿರ್ತದೆ ಅದನ್ನು ಮಾಡಿ, ಆ್ಯಂಡ್ ಒಂದು ಸ್ವಿಂಗ್ ಕೂಡ ಮಾಡಿ. ಸೊ ಲುಕ್ ಎಟ್ ಹಿಯರ್ ಇಸ್ ಗಿವನ್. ಇದನ್ನು ನೋಡ್ಕೊಂಡ್ಬಿಟ್ಟು ನೀವು ಅದನ್ನು ಮಾಡಿ. ಲೆಟ್ಸ್ ಟಾಕ್. ಡಿಸ್ಕ್ರೈಬ್ ದ ಪಿಕ್ಚರ್ ಯೂಸಿಂಗ್ ಆಲ್ ದ ವರ್ಡ್ಸ್ ಗಿವನ್ ಅಬೌವ್. Should trees be cut? Describe the picture using all the words given above. ಇದನ್ನು ನೀವು ಪಿಕ್ಚರ್ ನೋಡಿಬಿಟ್ಟು ನೀವು ಹೇಳಬೇಕು. ನಾವೊಂದು ಗಿಡ ಬೆಳೆಸಿರ್ತೀವಿ, ಅದರಲ್ಲಿ ಲೀವ್ಸ್ ಆಗಿರ್ತದೆ, ಬ್ರ್ಯಾಂಚಸ್ ಇರ್ತದೆ, ಫ್ರೂಟ್ಸ್ ಇರ್ತದೆ, ಬರ್ಡ್ಸ್ ಬಂದು ಕೂತ್ಕೋತಾವ, ನೆಸ್ಟ್ ಮಾಡ್ಕೋತಾವ, ನಾವು ಅದ್ರ ಮೇಲೆ ಚೊಕಾಲಿ ಕಟ್ಕೊಂಡು ಚೊಕಾಲಿ ಆಡ್ತೀವಿ. ಇದ್ರ ಬಗ್ಗೆ ನೀವು ಹೇಳಬೇಕು. ಶುಡ್ ಟ್ರೀಸ್ ಬಿ ಕಟ್? ಗಿಡಗಳು ನಾವು ಕಟ್ ಮಾಡಬೇಕು? ಹೇಳಿ ಮಕ್ಕಳೇ, ಗಿಡಗಳು ನಾವು ಕಟ್ ಮಾಡಬೇಕಾ? ನೋ. ಗಿಡಗಳು ನಮ್ಗೆ ಎಷ್ಟೊಂದು ಥಿಂಗ್ಸ್ ಕೊಡ್ತಾ ಇದೆ, ಎಷ್ಟೊಂದು ಆ್ಯನಿಮಲ್ಸ್, ಬರ್ಡ್ಸ್ ಅದ್ರ ಮೇಲೆ ಬಂದು ಕೂತ್ಕೋತದ, ಫ್ರೂಟ್ಸ್ ಕೊಡ್ತದ ನಮಗೆ. ಸೊ ನಾವು ಗಿಡಗಳು ಕಟ್ ಮಾಡಬೇಕಾ? ನೋ, ವಿ ಶುಡ್ ನಾಟ್ ಕಟ್ ದ ಟ್ರೀಸ್. ನೇಮ್ ಸಮ್ ಟ್ರೀಸ್ ವಿಚ್ ಯು ಹ್ಯಾವ್ ಸೀನ್. ನೇಮ್ ಸಮ್ ಟ್ರೀಸ್ ವಿಚ್ ಯು ಹ್ಯಾವ್ ಸೀನ್. ನೀವು ಯಾವ ಗಿಡನೂ ನೋಡಿರಿ ಅದ್ರ ಬಗ್ಗೆ ಹೇಳ್ರಿ, ಆ ಗಿಡದ ಹೆಸರು ಹೇಳ್ರಿ. ಸೊ ನೀವು ಐ ಥಿಂಕ್ you have seen the coconut tree, mango tree, then banana tree, then neem tree, then people tree. ಸೊ ಈ ಟ್ರೀಸನ್ನು ನೀವು ನೋಡಿರ್ತೀರಿ. ಸೊ ಅದ್ರ ಬಗ್ಗೆ ನೀವು ಅದರ ಟ್ರೀ ಹೆಸರು ಹೇಳಬೇಕು, ಆ ಗಿಡಗಳ ಹೆಸರು ಹೇಳಬೇಕು. ಓಕೆ. ಸೊ ಹಿಯರ್ ವಿ ಕಂಪ್ಲೀಟೆಡ್ ಲೆಸನ್ 2 ಆರ್ ಟ್ರೀ. ಸೊ ನಾವು ಗಿಡವನ್ನು ಕಟ್ ಮಾಡಬಾರ್ದು. ಗಿಡ ನಮಗೆ ಭಾಳಷ್ಟು ಫ್ರೂಟ್ಸ್ ಕೊಡ್ತದೆ, ಬ್ರಾಂಚ್ ಕೊಡ್ತದೆ, ವುಡ್ ಕೊಡ್ತದೆ, ಬರ್ಡ್ಸಿಗೆ ಇರ್ಲಿಕ್ಕೆ ಮನಿ ಆಗ್ತದೆ. ನಾವು ಗಿಡ ಕಟ್ ಮಾಡಿಬಿಟ್ರೆ ಬರ್ಡ್ಸ್ ಎಲ್ಲಿ ಹೋಗ್ತವೆ, ಎಲ್ಲಿ ಅದ್ರ ಮನೆ ಕಟ್ತವೆ? ಗಿಡದ ಮೇಲೇ ಅದ್ರ ಮನೆ ಅದಲ್ಲ. ಸೊ ನಾವು ಅದ್ರ ಮನೆ ಕೆಡಿಸ್ಬಾರ್ದು. ಓಕೆ ಸ್ಟೂಡೆಂಟ್ಸ್? ಓಕೆ. ಸೊ ಹಿಯರ್ ಇಸ್ ದ ಸ್ಪೇಸ್. ಇಲ್ಲಿ ನಿಮಗೆ ಸ್ಪೇಸ್ ಅದಲ್ಲ, ಇದ್ರ ಮೇಲೆ ಒಂದು ಚಂದದಾದಂಥ ಗಿಡ ಮಾಡಿ, ನಿಮಗೆ ಹೆಂಗೆ ಇಷ್ಟ ಅಂತ ಒಂದು ಗಿಡ ಮಾಡಿ, ಲೀವ್ಸ್ ಮಾಡಿ, ಬ್ರ್ಯಾಂಚಸ್ ಮಾಡಿ, ಅದರಲ್ಲೇ ಒಂದು ಸಣ್ಣ ನೆಸ್ಟ್ ಡ್ರಾ ಮಾಡಿ ಅದರಲ್ಲೇ ಒಂದು ಬರ್ಡ್ ಕೂಡಿಸಿ, ಆಮೇಲೆ ಒಂದು ಸ್ವಿಂಗ್ ಕೂಡ, ಒಂದು ಜೋಕಾಲಿ ಕೂಡ ನೀವು ಮಾಡಿ. ಸೊ ಐ ಹೋಪ್ ನೀವೆಲ್ಲರೂ ಚಂದಾದಂಥದ್ದು ಒಂದು ಟ್ರೀ ಮಾಡ್ತೀರಿ. ಓಕೆ. ಸೊ ಹಿಯರ್ ವಿ ಕಂಪ್ಲೀಟೆಡ್ our video. Thank you for watching our video. Bye. Take care.